ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದತ್ತ ಸರೋಜಾದೇವಿ ಹೊರಟಿದ್ದಾರೆ. ಹುಟ್ಟೂರಿನತ್ತ ಅವರ ಅಂತಿಮ ಯಾತ್ರೆ ಸಾಗಿದೆ. ಬೆಂಗಳೂರಿನ ಮಲ್ಲೇಶ್ವರ ನಿವಾಸದಿಂದ ಸರೋಜಾದೇವಿ, ಡಾಕ್ಟರ್ ಬಿ ಸರೋಜಾದೇವಿ ಅವರ ಅಂತಿಮ ಯಾತ್ರೆಯನ್ನು ಆರಂಭ ಮಾಡಲಾಗಿದೆ. ಕೆಲ ಹೊತ್ತಿನಲ್ಲೇ ಊರನ್ನ ಪಾರ್ಥಿವ ಶರೀರ ತಲುಪುತ್ತೆ. ಕೆಲ ಹೊತ್ತಿನಲ್ಲೇ ಅಂತ್ಯಕ್ರಿಯೆ ಆರಂಭ ಆಗುತ್ತೆ. ಇಡೀ ದಶವಾರ ಊರಿನಲ್ಲಿ ನೀರವ ಮೌನ ಆವರಿಸಿದೆ. ಒಂದು ಕಡೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ದಶವಾರ ಜಮೀನಿನಲ್ಲೇ ನಡೆಯುತ್ತೆ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. 3 ಗಂಟೆಯ ಸಂದರ್ಭದಲ್ಲಿ ಆಸ್ಪಾಸ್ನಲ್ಲಿ ಸಕಲ ಸರ್ಕಾರಿ ಗೌರವಗಳ ಜೊತೆಗೇನೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಸರ್ಕಾರ ಮಾತಾಡಿದೆ. ಸಿ.ಪಿ. ಯೋಗೇಶ್ವರ್ ಕೂಡ ಆಗಮಿಸಿದ್ದಾರೆ, ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನಾವು ತಾಲೂಕಿನ ಆಡಳಿತ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ರಾಮನಗರ ಮತ್ತು ಚನ್ನಪಟ್ಟಣ 2 ಕಡೆಯೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ನಂತರ ನೇರವಾಗಿ ಗ್ರೌಂಡ್ ಬಂದು ಅವರು ಬಹಳ ಸರಳವಾಗಿ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಹೇಳಿದರು ಅಂತೇಳಿ ಅವರ ಅಳಿಯಂದರು ಮಗ ಎಲ್ಲ ನನ್ನ ಹತ್ರ ಮಾತಾಡಿದ್ರು. ನಾನು ರಾತ್ರಿ ಅವರ ನಿವಾಸಕ್ಕೆ ಹೋಗಿದ್ದೆ. ಮಲ್ಲೇಶ್ವರಂಗೆ ಹೋಗಿ ನಾನು ಮಾತಾಡಿದೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲ, ಸರಳವಾಗಿ ಮಾಡಿ ಕೇಳಿದ್ದಾರೆ ಅಂತ. ಹಾಗಾಗಿ ನಮ್ಮ ಹೌದು, ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಬರ್ತಾರೆ. ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಜೊತೆ ಚರ್ಚೆ ಮಾಡಿದ್ರು ಅಂತ. ಹೌದು, ನಿಂದೆ ನಮ್ಮ ಮಳೂರು ದೊಡ್ಡ ಕೆರೆಯ ಬಾಗಿನ ಕಾರ್ಯಕ್ರಮಕ್ಕೆ ಕೆರೆ ತುಂಬಿಸಿದಾಗ ಬಂದು ಮಾತಾಡಿದರು. ತುಂಬ ಅಭಿಮಾನದಿಂದ ಮಾತಾಡಿದರು. ನಾನು ನಿನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಹಿಂದೆ ಈ ನೀರಾವರಿ ಮಾಡಬೇಕು ಅಂತ ಅಂದಾಗ ಕಾವೇರಿ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇತ್ತು. ಆಗ ಅವರು ಜಯಲಲಿತಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ನೇರವಾಗಿ 2-3 ಸಾರಿ ಅವ್ರನ್ನ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು ಇವರಿಬ್ಬರು, ಜಯಲಲಿತಾ ಮತ್ತು ಇವರು. ನಾನು ಮನೆಗೆ ಹೋಗಿ ಹಿಂಗೆ ನೀರಾವರಿ ಮಾಡಬೇಕು, ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಕಷ್ಟ ಆಗ್ಬೋದು ಅಂದಾಗ ಇಲ್ಲ ನಾನು ಮಾತಾಡ್ತೀನಿ ಅಂತ ನೇರವಾಗಿ ಆ ಮೇಡಮ್ಗೆ ಮಾತಾಡಿದರು. ಹಾಗಾಗಿ ಅಭಿಮಾನ ಇತ್ತು, ಪ್ರೀತಿ ಇತ್ತು. ನಮಗೆಲ್ಲರಿಗೂ ಕೂಡ ಭಾಳ ನೋವು. ಇಂಥ ದೊಡ್ಡ ಕಲಾವಿದೆ ಒಬ್ಬ, ನಮಗೊಂಥರ ಹೆಮ್ಮೆನೂ ಇದೆ, ನಮ್ಮ ತಾಲೂಕಿನವರು, ನಮ್ಮೂರಿನವರು ಅಂತೇಳಿ. ಆದರೆ ಅವರ ಸಾವು ಭಾಳ ಎಲ್ಲರೂ ಹೇಳ್ತಾರೆ, ತುಂಬ ಚೆನ್ನಾಗಿದ್ದರು, ಇದಕ್ಕಿದ್ದಂಗೆ ಸತ್ತರು. ಅಂದರೆ ಯಾವುದೇ ರೀತಿಯ ಬೇರೆಯವರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ನಗಲು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೇನಂತಂದರೆ ಅವರ ಪ್ರತಿಮೆನ ನಾವು ಎಲ್ಲರೂ ನಿರ್ಮಾಣ ಮಾಡಬೇಕು. ಅವರ ನೆನಪು, ಅವರ ಹೆಸರು ಚಿರಸ್ಥಾಯಿ ಉಳ್ಕೋಬೇಕು. ಯಾಕಂದರೆ ಇಂಥ ಅಪ್ರತಿಮವಾದಂಥ ಕಲಾವಿದೆ, ಅವರ ಹೆಸರು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಏನಾದ್ರು ಮಾಡಬೇಕಂದ್ರೆ ನಾನು ಡಿ ಕೆ ಶಿವಕುಮಾರ್ ಇವತ್ತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ತೀವಿ. ಚನ್ನಪಟ್ಟಣದಲ್ಲೂ ಮಾಡ್ತೀವಿ, ಗ್ರಾಮದಲ್ಲೂ ಮಾಡ್ತೀವಿ, ಇಲ್ಲ ಬೆಂಗಳೂರಿನಲ್ಲೂ ಕೂಡ ಮಾಡಬೇಕಾಗ್ತದೆ. ನೋಡ್ತೀವಿ, ಮಾತಾಡಿ ಚರ್ಚೆ ಮಾಡಿ ಸ್ಮಾರಕ ಮಾಡ್ತೀವಿ. ಇದ್ರು ನಾನು ಮಾತಾಡ್ತಾ ಇದ್ದೆ, ಹೋಗ್ತಾ ಬರ್ತಾ ಇದ್ದೆ. ಅವರು ದೊಡ್ಡ ಕಲಾವಿದರು, ಹಿರಿಯರಾದ್ರಿಂದ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಷ್ಟೇನು ನಮಗೆ ಸಿನಿಮಾ ಸಂಪರ್ಕ ಇರಲಿಲ್ಲ. ಆದರೆ ನನಗೆ ಅಭಿಮಾನ ಇತ್ತು. ನಾನು ಸಂಪರ್ಕದಲ್ಲಿದ್ದೆ. 1-2-3 ಸಾರಿ ಅವ್ರ ಮನೆಗೆ ಹೋಗಿದ್ದೆ. ನೇರ ನುಡಿ ಅವ್ರದ್ದು, ಯಾವಾಗಲೂ ಕೂಡ ನೇರವಾಗಿ ಮಾತಾಡೋದು, ಯಾವುದೇ ರೀತಿಯ ಮುಲಾಜಿಗಿಲ್ಲದೆ ಅವರು ಮಾತಾಡ್ತಿದ್ದು. ಅವರು ಹಿರಿತನಕ್ಕೆ ತಕ್ಕಂತೆ ತುಂಬ ಘನತೆಯಿಂದ ಗಂಭೀರವಾಗಿ ಜೀವನವನ್ನು ಸಾಗಿಸಿದ್ದಾರೆ. ನಮ್ಗೆ ಅಭಿಮಾನ ಇದೆ. ಅವ್ರನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮುಂದಿನ ಸಮಾಜಕ್ಕೆ ಅವ್ರ ನೆನಪು ಉಳ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಪುಸ್ತಕ ತರ್ತಕ್ಕಂಥದ್ದು, ಅವರ ನೆನಪಿನ ಇದಂತ ತರ್ತಕ್ಕಂಥದ್ದು, ಮತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಮುಂದೆ ಅದನ್ನು ರೂಪಿಸ್ತೀವಿ. ಥ್ಯಾಂಕ್ ಯು ಸರ್.